ಬೆಣ್ಣೆ ದರ ಏರಿಕೆಯ ಬೆನ್ನಲ್ಲೇ ಈಗ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಟ್ತಾ ಇದೆ. ಅದು ಬೇಕರಿ ತಿಂಡಿ ಮತ್ತು ಸ್ವೀಟ್ಗಳ ದರ. ಅದನ್ನೂ ಕೂಡ ಹೆಚ್ಚಳ ಮಾಡುವಂತಹ ಚಿಂತನೆ ನಡೆದಿದೆ. ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ನಷ್ಟದಲ್ಲಿದೆ ಬೇಕರಿ ಉದ್ಯಮ. ತುಪ್ಪ, ಮೈದಾ, ಸಕ್ಕರೆ ಬೆಲೆ ಏರಿಕೆ ಸಂಕಷ್ಟದಲ್ಲಿ ಉದ್ಯಮ ಇದ್ದು, ಹಾಗಾಗಿ ರಾಜ್ಯದಲ್ಲಿ ಬೇಕರಿ ಉತ್ಪನ್ನಗಳ ಬೆಲೆ ಏರಿಕೆಗೆ ಚಿಂತನೆ ನಡೆದಿದೆ. 3 ರಿಂದ 5 ರೂಪಾಯಿವರೆಗೆ ಬೇಕರಿ ತಿಂಡಿ ದರ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ತುಪ್ಪದಿಂದ ತಯಾರಿಸುವಂತಹ ತಿಂಡಿಗಳ ದರ ಏನಿದೆ ಅದರ ದರ ಏರಿಕೆಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬೇಕರಿ ಅಸೋಸಿಯೇಷನ್ ಶೀಘ್ರದಲ್ಲೇ ಈ ಬಗ್ಗೆ ಮಹತ್ವದ ಸಭೆ ನಡೆಸಲಿದ್ದು, ಅಸೋಸಿಯೇಷನ್ನಿಂದ ಹೊಸ ದರ ಪಟ್ಟಿ ಕೂಡ ಪ್ರಕಟ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. 15 ರೂಪಾಯಿ ಏರಿಕೆಯಾಯಿತು ತುಪ್ಪದ ಬೆಲೆ. ಇವತ್ತು ಏಕಾಏಕಿ ತುಪ್ಪದ ರೇಟು, ನಂದಿನ ತುಪ್ಪದ ರೇಟು 16 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಹೊರ ರಾಜ್ಯದ ತುಪ್ಪಗಳೆಲ್ಲ 550 600 ರೂಪಾಯಿ ಸಿಗ್ತಾ ಇದೆ. ಇವತ್ತು GRP ಆಗಿರ್ಬೋದು, ಅಮೂಲ್ ಆಗಿರ್ಬೋದು, ಆಶೀರ್ವಾದ. ಇವತ್ತು ನಂದಿನ ತುಪ್ಪನ ನಾವು ಜಾಸ್ತಿ ಬಳಸೋದಿದ್ದರೆ ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಆಗಿರುವಂಥ ತುಪ್ಪ ಅಂದರೆ ಅದು ನಂದಿನ ತುಪ್ಪ. ಗ್ರಾಹಕರು ಕೂಡ ಇವತ್ತು ಜಾಸ್ತಿ ಒತ್ತು ಕೊಡುವಂಥದ್ದು ನಂದಿನ ತುಪ್ಪಕ್ಕೆ. ಏಕಾಏಕಿ 16 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಾವು ಬೇಕ್ರಿ ಉತ್ಪಾದನೆ ಯಾರು ಮಾಡ್ತಾರೋ ಅವರು ಇವತ್ತು ಪ್ರತಿಯೊಂದಕ್ಕೂ ಕೂಡ ಮೈಸೂರು ಪಾಕು, ಜಾಂಗೀರು, ಪ್ರತಿಯೊಂದು ಸ್ವೀಟಿಗೂ ಕೂಡ ತುಪ್ಪವನ್ನೇ ಬಳಸಿ ಮಾಡುವಂಥದ್ದು. ಮುಂದಿನ ದಿನದಲ್ಲಿ ಈಗ ನಾವು ಯಾವುದೇ ರೀತಿಯಲ್ಲಿ ಬೇಕ್ರಿ ಐಟಮನ್ನೇ ಜಾಸ್ತಿ ರೇಟ್ ಮಾಡಲಿಲ್ಲ. ಮುಂದಿನ ದಿನದಲ್ಲಿ ಇದೇ ರೀತಿ ಜಾಸ್ತಿ ಆದರೆ ನಾವು ಬೇಕ್ರಿ ರೇಟ್, ಐಟಮ್ ರೇಟನ್ನೇ ಜಾಸ್ತಿ ಮಾಡುವಂಥ ಕೆಲಸ ಮಾಡ್ತೇವೆ. ಹಾಗೆ ಹೋಟೆಲ್ ಉದ್ಯಮದಲ್ಲೂ ಕೂಡ ದೋಸೆ, ಮಸಾಲ ಐಟಮ್, ದೋಸೆ ಐಟಮ್ಗಾಗಿರ್ಬೋದು, ಅದರ್ಸ್ ಎಲ್ಲ ಐಟಮ್ಗೂ, ಕೇಸರಿಬಾತ್ ಐಟಮ್ ಆಗಿರ್ಬೋದು, ಪ್ರತಿಯೊಂದು ಐಟಮಿಗೂ ನಾವು ಕೂಡ ತುಪ್ಪವನ್ನೇ ಉಪಯೋಗಿಸ್ತೀವಿ. ನಮ್ಮಲ್ಲಿ ಹಲವಾರು ಬೇಕ್ರಿ ಮಾಲೀಕರು ಫೋನ್ ಮಾಡಿ, ಕರೆ ಮಾಡಿ ಕೇಳ್ತಾ ಇದ್ದಾರೆ, ನಾವು ಇದೇ ಸೇಮ್ ಆದರೆ ಮುಂದಿನ ದಿನದಲ್ಲಿ ಜಾಸ್ತಿ ಮಾಡಬೇಕಂತ ಕೇಳ್ತಾ ಇದ್ದಾರೆ. ಇಲ್ಲಿವರೆಗೆ ಯಾವುದೇ ರೀತಿಯಲ್ಲಿ ನಾವು ರೇಟನ್ನೇ ಜಾಸ್ತಿ ಮಾಡಿಲ್ಲ. ಮುಂದಿನ ದಿನದಲ್ಲಿ ನಾವೆಲ್ಲ ಜೊತೆ ಸೇರಿ ಒಂದು ಮೀಟಿಂಗ್ ಮಾಡಿಕೊಂಡು ಮುಂದಿನ ದಿನದಲ್ಲಿ ಕೈಗೊಳ್ತೀವಿ. ಇವತ್ತು ಪ್ರತಿಯೊಂದು ನಮ್ಮ ಬೇಕ್ರಿ ಒಂದೇ ಅಲ್ಲ, ಹೋಟೆಲ್ ಉದ್ಯಮಕ್ಕೂ ಕೂಡ ತುಪ್ಪ ಅಗತ್ಯ ಇರುವಂಥದ್ದು. ಕ್ಯಾಟ್ರಿಂಗ್ ಉದ್ಯಮಕ್ಕೂ, ಮದುವೆ ಚೌಟ್ರಿಗಳಿಗೂ ಕೂಡ ತುಪ್ಪ ಅಗತ್ಯ ಇರುವಂಥದ್ದು. ನಾವು ಅದರ್ಸು ಹೊರ ರಾಜ್ಯದ ತುಪ್ಪವನ್ನು ಜಾಸ್ತಿಯಾಗಿ ಉಪಯೋಗಿಸೋದಿಲ್ಲ. ನಮ್ಮ ರಾಜ್ಯದಲ್ಲಿ ಉತ್ಪಾದನೆ, KMF ಉತ್ಪಾದನೆ ಆಗಿರುವಂಥ ತುಪ್ಪವನ್ನೇ ಜಾಸ್ತಿ ಇದು ಮಾಡ್ತಾ ಇದ್ದೇವೆ. ಒಂದು 5 ರಿಂದ 3% ಜಾಸ್ತಿ ಮಾಡುವಂಥ ಕೆಲಸ ಮಾಡ್ತೇವೆ. ಮುಂದಿನ ದಿನದಲ್ಲಿ ಮಾಡ್ತೇವೆ. ಇಲ್ಲಿವರೆಗೆ ಯಾವುದೇ ರೀತಿ ಮಾಡಿಲ್ಲ. ಅದರ್ಸು ಯಾವುದು ನಾವು ತುಪ್ಪದಲ್ಲಿ ಮಾಡಿರುವಂಥ ಪದಾರ್ಥಗಳು ಯಾವುದಿದೆ ಅದನ್ನೆಲ್ಲ ಕೂಡ ರೇಟ್ ಜಾಸ್ತಿ ಮಾಡುವಂಥ ಕೆಲಸ ಮಾಡ್ತೇವೆ. ಹಾಗಿದ್ರೆ ಈ ಬೇಕರಿ ತಿಂಡಿ, ಸ್ವೀಟ್ಗಳ ದರ ಹೆಚ್ಚಳ ಆದರೆ ಅದಕ್ಕೆ ಯಾವ ರೀತಿಯಲ್ಲಿ ಗ್ರಾಹಕರು ಎದುರಾಗಬೇಕಾಗತ್ತೆ? ಆ ಬಗ್ಗೆ ಏನು ಹೇಳ್ತಾರೆ ಗ್ರಾಹಕರು ಕೇಳಿ. ಈ ಥರ ಎಲ್ಲ ಜಾಸ್ತಿ ಆದರೆ ಭಾರಿ ಕಷ್ಟ ಆಗುತ್ತೆ, ಜನಗಳಿಗೂ ಭಾರಿ ಕಷ್ಟ ಆಗುತ್ತೆ. ಬಿಸ್ನೆಸ್ ಮ್ಯಾನ್ಗಳಿಗೆ ಅವರು ಅನುಕೂಲ ಅವ್ರು ಮಾಡ್ಕೊತಿದ್ದಾರೆ. ಜನಗಳಿಗೆ ಕೆಲವೊಬ್ಬರಿಗೆ ಜಾಸ್ತಿ ಆಗುತ್ತೆ. ಎಲ್ಲ ಬಿಲ್ ಎಲ್ಲ ಇದೇ ಇರೋದು. ಸೊ ಹಾಗಾಗಿ ಬೆಲೆ ಎಲ್ಲದರಲ್ಲೂ ಕಮ್ಮಿ. ಅದೇ ಸರ್, ನಾನು ದಿನೇ ಹೆಚ್ಚಿಗೆ ಆಗ್ತಾಯಿದೆ ಹೊರತು ಯಾವುದೋ ಒಂದು ಬೆಲೆನೂ ಕಮ್ಮಿ ಆಗ್ತಿಲ್ಲ. ದಿನೇ ಜಾಸ್ತಿ ಆಗ್ತಿದೆ. ಆದಷ್ಟು ಬೇಗ ಎಲ್ಲ ಒಂದು ನಿರ್ಧಾರ ತಗೋಬೇಕು ಅಂತ. ಎಲ್ಲ ಜಾಸ್ತಿ ಆಗಿದೆ ಸರ್. ಎಕ್ಸಾಂಪಲ್ ನೋಡಿ, ಕೇಕ್ಸ್ ಆಗಲಿ, ಸ್ವೀಟ್ಸ್ ಆಗಲಿ, ಅದರ್ ಬೇಕ್ರಿ ಪರೋಟ, ನೀವು ಹೇಳ್ತಾರ ತುಪ್ಪ ಏನೇನಕ್ಕೆಲ್ಲ ಯೂಸ್ ಆಗುತ್ತೋ ಎಲ್ಲ ಕೂಡ ರೇಟ್ ಜಾಸ್ತಿ ಆಗಿದೆ. ಇವಾಗ ರೇಟ್ ಜಾಸ್ತಿ ಆಯ್ತು, ಇವಾಗ ನಾವು ಮಾಡ್ತಿರೋದೂ ಕೂಡ ಕಸ್ಟಮರ್ ಫೀಲ್ಡು, ನಮಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಬೇರೆ ಯಾರೋ ಕಸ್ಟಮರ್ಸ್ ಬರಲ್ಲ, ಪ್ರಾಬ್ಲಮ್ ಆಗುತ್ತೆ ಸರ್. ನೋಡಬೇಕು ಇದು ಇಷ್ಟು ಈ ಥರ ರೇಟ್ ಹೋಗ್ತಾ ಇದೆ. ನಾವೆಲ್ಲ ಬಡವರೆಲ್ಲ ಹೆಂಗೆ ಸರ್ ಬದುಕೊಳ್ಳೋದು? ಇಂಕ್ರಿಮೆಂಟ್ ಇದು ಪೇಮೆಂಟು ಜಾಸ್ತಿ ಮಾಡಲ್ಲ, ಏನು ಮಾಡಲ್ಲ. ಈ ಥರ ಇದ್ದರೆ ನಮ್ಮ ಏನು ಹೇಳೋಕ್ಕೆ ಆಗ್ತಾಯಿಲ್ಲ ಸರ್. ಕಮ್ಮಿ ಮಾಡಬೇಕು ಸರ್. ಎಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ರೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಸರ್. ಸಮಸ್ಯೆ ಆಗುತ್ತೆ ಸರ್. ಅದು ನೋಡಬೇಕು, ನಮ್ಮ CM ಅವರು ಇದು ನೋಡಿ ಸ್ವಲ್ಪ ಎಲ್ಲ ರೇಟ್ ಎಲ್ಲ ಕಮ್ಮಿ ಮಾಡಬೇಕು. ಈ ಥರ ತುಂಬ ಜಾಸ್ತಿ ಆದರೆ, ಇನ್ನು ಬೇಕ್ರಿ ಐಟಮ್ಸ್ ಆಗಲಿ, ದಿನಸಿ ಐಟಮ್ಸ್ ಆಗಲಿ ಎಲ್ಲ ಜಾಸ್ತಿ ಆದರೆ ಭಾರಿ ತೊಂದರೆ ಆಗುತ್ತೆ ಜನಸಾಮಾನ್ಯಗಳಿಗೆ.